ಹೇಗಿದ್ರಿ ಅಲ್ಲ? ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಟ್ರೇಡಿಂಗ್ ಕೋರ್ಸ್ನ ಇನ್ನೊಂದು ವಿಡಿಯೋಕ್ಕೆ ವೆಲ್ಕಮ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ಆಪ್ಷನ್ ಕಾಂಟ್ರಾಕ್ಟನ್ನು ಅದು ಎಕ್ಸ್ಪೈರ್ ಆಗುವವರೆಗೆ ನಮ್ಮ ಬಳಿ ಇಟ್ಕೊಂಡ್ರೆ ಅದು ಎಕ್ಸ್ಪೈರ್ ಆದಾಗ ಏನೇನೆಲ್ಲ ಆಗುತ್ತೆ ಅಂತ ಡಿಸ್ಕಸ್ ಮಾಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ನಾನೇನು ಡಿಸ್ಕಸ್ ಮಾಡ್ತೀನಿ ಇದೆಲ್ಲ ಕೇವಲ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ರೆಕಮೆಂಡೇಷನ್ ಅಲ್ಲ. ನನ್ನ ಈ ಕೋರ್ಸ್ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ನೀವು ನನ್ನ ವೀಡಿಯೋಸ್ಗಳನ್ನು ಲೈಕ್ ಮತ್ತು ಶೇರ್ ಮಾಡೋದ್ರ ಮೂಲಕ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟನ್ನು ಮಾಡಬಹುದು. ಸೊ ಇಲ್ಲಿ ಫಸ್ಟು ನಮಗೇನು ಗೊತ್ತಿದೆ ಅಂದರೆ, ನಾವು ಸ್ಟಾಕ್ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ಗಳನ್ನು ಟ್ರೇಡ್ ಮಾಡ್ಬೋದು. ಅದೇ ರೀತಿ ಇಂಡೆಕ್ಸ್ ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ ಕಾಂಟ್ರಾಕ್ಟ್ಗಳನ್ನು ಟ್ರೇಡ್ ಮಾಡ್ಬೋದು. ಅದೇ ರೀತಿ ಕಮೋಡಿಟಿಯ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಕಾಂಟ್ರಾಕ್ಟ್ಗಳನ್ನು ಟ್ರೇಡ್ ಮಾಡ್ಬೋದು ಅಂತ ನಮಗೆ ಆಲ್ರೆಡಿ ಗೊತ್ತಿದೆ. ಇಂಡಿಯಾದಲ್ಲಿ ಸ್ಟಾಕ್ಸ್ ಮತ್ತು ಕಮೋಡಿಟಿ ಏನೊಂದು ಆಪ್ಷನ್ ಕಾಂಟ್ರಾಕ್ಟ್ಗಳಿದ್ದಾವೆ ಅಥವಾ ಫ್ಯೂಚರ್ ಕಾಂಟ್ರಾಕ್ಟ್ಗಳಿದ್ದಾವೆ. ಅವುಗಳು ಎಕ್ಸ್ಪೈರ್ ಆಗುವಾಗ ನಮ್ಮ ಬಳಿ ಇದ್ದು ಅವುಗಳಲ್ಲಿ ಒಂದಿಷ್ಟು ವ್ಯಾಲ್ಯೂ ಇದ್ದರೆ ಆಗ ನಮ್ಮ ಬಳಿ ಯಾವ ರೀತಿಯ ಕಾಂಟ್ರಾಕ್ಟ್ ಇದೆ ಅನ್ನೋ ಆಧಾರದಲ್ಲಿ ಫಿಸಿಕಲ್ ಡೆಲಿವರಿಯ ಮೂಲಕ ಸೆಟಲ್ಮೆಂಟನ್ನು ಮಾಡಲಾಗುತ್ತೆ. ಸಪೋಸ್ ನಾನಿಲ್ಲಿ ಒಂದು ಸ್ಟಾಕ್ ಬಗ್ಗೆ ಹೇಳೋದಾದರೆ, ನಮ್ಮ ಬಳಿ ಒಂದು ಸ್ಟಾಕಿನ ಆಪ್ಷನ್ ಕಾಂಟ್ರಾಕ್ಟ್ ಇದ್ದು ಅದು ಎಕ್ಸ್ಪೈರ್ ಆಗುವಾಗ ಅದರಲ್ಲಿ ವ್ಯಾಲ್ಯೂ ಇದ್ದರೆ ನನ್ನ ಬಳಿ ಯಾವ ರೀತಿಯ ಆಪ್ಷನ್ ಕಾಂಟ್ರಾಕ್ಟ್ ಇದೆ ಅನ್ನೋ ಆಧಾರದಲ್ಲಿ ಫಿಸಿಕಲ್ ಡೆಲಿವರಿ ಮೂಲಕ ಸೆಟಲ್ಮೆಂಟನ್ನು ಮಾಡಲಾಗುತ್ತೆ. ಶೇರ್ಗಳ ವಿನಿಮಯ ಆಗುತ್ತೆ. ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಎಕ್ಸಾಂಪಲ್ ಮೂಲಕ ಈ ವಿಡಿಯೋದಲ್ಲಿ ನೋಡೋಣ. ಅದೇ ನಾನು ಇಂಡೆಕ್ಸ್ ಬಗ್ಗೆ ಹೇಳೋದಾದರೆ, ಇಂಡೆಕ್ಸ್ ಫ್ಯೂಚರ್ಸ್ ಮತ್ತು ಆಪ್ಷನ್ ಕಾಂಟ್ರಾಕ್ಟ್ಗಳೇನಿದ್ದಾವೆ ಅವು ಎಕ್ಸ್ಪೈರ್ ಆಗುವಾಗ ಆ ಒಂದು ಕಾಂಟ್ರಾಕ್ಟ್ಗಳಲ್ಲಿ ಏನು ವ್ಯಾಲ್ಯೂ ಇದೆ ಅನ್ನೋ ಆಧಾರದಲ್ಲಿ ಕ್ಯಾಶಲ್ಲಿ ಸೆಟಲ್ಮೆಂಟನ್ನು ಮಾಡಲಾಗುತ್ತೆ. ಸ್ಟಾಕ್ಸ್ ಮತ್ತು ಕಮೋಡಿಟಿಯಲ್ಲಿ ಫಿಸಿಕಲ್ ಡೆಲಿವರಿ ಮೂಲಕ ಸೆಟಲ್ಮೆಂಟ್ ಆದರೆ, ಇಂಡೆಕ್ಸ್ ಫ್ಯೂಚರ್ಸ್ ಅಥವಾ ಆಪ್ಷನ್ಸ್ ಕಾಂಟ್ರಾಕ್ಟ್ಗಳಲ್ಲಿ ಕ್ಯಾಶ್ ಮೂಲಕ ಸೆಟಲ್ಮೆಂಟನ್ನು ಮಾಡಲಾಗುತ್ತೆ. ಸೊ ಫಸ್ಟ್ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೊರಟಿರೋದು ಯಾವುದ್ರ ಬಗ್ಗೆ ಅಂತ ಕೇಳಿದರೆ, ಸ್ಟಾಕ್ ಏನಿದೆ ಇದರ ಆಪ್ಷನ್ಸ್ ಕಾಂಟ್ರಾಕ್ಟ್ಗಳು ಎಕ್ಸ್ಪೈರ್ ಆಗುವಾಗ ಏನೇನೆಲ್ಲ ಆಗುತ್ತೆ ಅಂತ ಹೇಳಿ. ನನ್ನ ಬಳಿ ಒಂದು ಸ್ಟಾಕಿನ ಆಪ್ಷನ್ ಕಾಂಟ್ರಾಕ್ಟ್ ಓಪನ್ ಇದೆ ಅಂತ ನಾವು ಅಂದ್ಕೊಳ್ಳೋಣ. ಅದು ಯಾವ ರೀತಿಯ ಟ್ರೇಡ್ ಸಹ ಆಗಿರ್ಬೋದು. ನೀವು ಮೇ ಬಿ ಆಪ್ಷನ್ ಕಾಂಟ್ರಾಕ್ಟನ್ನು ಬೈ ಮಾಡಿರ್ಬೋದು ಅಥವಾ ಅದನ್ನು ಸೆಲ್ ಮಾಡಿರ್ಬೋದು. ಎಕ್ಸ್ಪೈರ್ ಆಗುವಾಗ ನಿಮ್ಮ ಬಳಿ ಆ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಇದೆ ಅಂತ ನಾನಿಲ್ಲಿ ಅನ್ಕೋತಾ ಇದ್ದೀನಿ. ಸೊ ಇಲ್ಲಿ ನಮ್ಮ ಬಳಿ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಇದೆ ಅಂದರೆ ಆ ಒಂದು ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುವಾಗ ಎರಡು ರೀತಿಯ ಸಿನಾರಿಯೋ ಬರ್ಬೋದು. ಒಂದು, ಆ ಒಂದು ಕಾಂಟ್ರಾಕ್ಟಲ್ಲಿ ವ್ಯಾಲ್ಯೂ ಇರಬಹುದು ಅಥವಾ ಆ ಒಂದು ಕಾಂಟ್ರಾಕ್ಟಲ್ಲಿ ವ್ಯಾಲ್ಯೂ ಇಲ್ಲದೆ ಇರಬಹುದು. ವ್ಯಾಲ್ಯೂ ಇದೆ ಅಥವಾ ವ್ಯಾಲ್ಯೂ ಇಲ್ಲ ಅಂತ ನಾವು ಹೇಗೆ ಹೇಳ್ತೀವಿ ಅಂತ ನೋಡೋಣ. ಸಪೋಸ್ ಒಂದು ಸ್ಟಾಕ್ ಇದೆ ಅಂತ ನಾವು ಅಂದ್ಕೊಳ್ಳೋಣ. ಮೇ ಬಿ ನಾನು ಅದನ್ನು ABC ಅಂತ ಹೇಳ್ತಾ ಇದ್ದೀನಿ. ಈ ಒಂದು ಸ್ಟಾಕಿನ ಈಗಿನ ಬೆಲೆ 100 ರೂಪಾಯಿ ಅಂತ ನಾನು ಅಂದ್ಕೋತಾ ಇದ್ದೀನಿ. ಈ ಒಂದು ಸ್ಟಾಕನ್ನು 90 ರೂಪಾಯಿಗೆ ಬೈ ಮಾಡುವ ಒಂದು ಕಾಲ್ ಆಪ್ಷನ್ ನನ್ನ ಬಳಿ ಇದೆ ಅಂತ ನಾವು ಅಂದ್ಕೊಳ್ಳೋಣ. ಸೊ ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಇಲ್ಲಿ ಎಕ್ಸ್ಪೈರ್ ಆಗುವಾಗ ಏನಾಗುತ್ತೆ ಅಂದರೆ, ಈ ಒಂದು ಆಪ್ಷನ್ ಕಾಂಟ್ರಾಕ್ಟಲ್ಲಿ ಬೆಲೆ ಇರುತ್ತೆ. ಯಾಕೆ ಅಂದರೆ ಈ ಒಂದು ಸ್ಟಾಕಿನ ಈಗಿನ ಬೆಲೆ ಎಷ್ಟಿದೆ ಅಂದರೆ 100 ರೂಪಾಯಿ ಇದೆ. ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ ನನಗೆ 100 ರೂಪಾಯಿ ಬೆಲೆ ಇರುವ ಸ್ಟಾಕನ್ನು 90 ರೂಪಾಯಿಗೆ ಬೈ ಮಾಡುವ ರೈಟನ್ನು ಕೊಡುತ್ತೆ. ಸೊ ನನಗೆ ಅಡ್ವಾಂಟೇಜ್ ಆಗೋ ಕಾರಣಕ್ಕೆ ಆ ಒಂದು ರೈಟನ್ನು ನಾನು ಆಟೋಮೆಟಿಕ್ಕಾಗಿ ಬಳಸ್ತೀನಿ. ಸೊ ಇಲ್ಲಿ ನಾವೇನು ಹೇಳ್ಬೋದು ಅಂದರೆ, ಈ ಒಂದು ಆಪ್ಷನ್ ಕಾಂಟ್ರಾಕ್ಟಲ್ಲಿ ಎಕ್ಸ್ಪೈರ್ ಆಗುವಾಗ ವ್ಯಾಲ್ಯೂ ಇದೆ ಅಂತ ಹೇಳ್ಬೋದು. ಅದೇ ರೀತಿ ಈ ಒಂದು ಸ್ಟಾಕಿನ ಈಗಿನ ಬೆಲೆ 100 ರೂಪಾಯಿ ಆಗಿದ್ದು ನನ್ನ ಬಳಿ ಇದನ್ನು 110 ರೂಪಾಯಿಗೆ ಬೈ ಮಾಡುವ ಕಾಲ್ ಆಪ್ಷನ್ ಇದ್ದರೆ ಆಗ ಇದರಲ್ಲಿ ವ್ಯಾಲ್ಯೂ ಇದೆ ಅಂತ ನಾವು ಹೇಳ್ಬೋದಾ? ಇಲ್ಲ. ಯಾಕಂದರೆ ಮಾರ್ಕೆಟಲ್ಲಿ 100 ರೂಪಾಯಿಗೆ ಸಿಗ್ತಾ ಇದೆ. ನಾವು ಈ ಒಂದು ಆಪ್ಷನ್ ಕಾಂಟ್ರಾಕ್ಟನ್ನು ಬಳಸ್ಕೊಂಡು ಯಾಕೆ ನಾವು ಅದನ್ನು 110 ರೂಪಾಯಿಗೆ ಬೈ ಮಾಡುವ ರೈಟನ್ನು ಬಳಸ್ತೀವಿ? ಸೊ ನಾವು ವ್ಯಾಲ್ಯೂ ಇಲ್ಲ ಅಂತ ಹೇಳ್ಬೋದು. ಸೊ ಒಂದು ವೇಳೆ ನಮ್ಮ ಆಪ್ಷನ್ ಕಾಂಟ್ರಾಕ್ಟಲ್ಲಿ ವ್ಯಾಲ್ಯೂ ಇಲ್ಲ ಅಂತ ಆದರೆ, ನಾವೇನಾದರೂ ಆ ಒಂದು ಆಪ್ಷನ್ ಕಾಂಟ್ರಾಕ್ಟನ್ನು ಬೈ ಮಾಡಿದರೆ ನಾವೇನು ಪ್ರೀಮಿಯಮನ್ನು ಕೊಟ್ಟಿರ್ತೀವೋ ಅದು ನಮಗೆ ಲಾಸ್ ಆಗುತ್ತೆ. ಅದೇ ನಾವು ಆ ಒಂದು ಆಪ್ಷನ್ ಕಾಂಟ್ರಾಕ್ಟನ್ನು ಸೆಲ್ ಮಾಡಿದರೆ ನಾವು ಏನೊಂದು ಪ್ರೀಮಿಯಮನ್ನು ಕಲೆಕ್ಟ್ ಮಾಡಿರ್ತೀವೋ ಅದು ನಮಗೆ ಪ್ರಾಫಿಟ್ ಆಗುತ್ತೆ. ಸೊ ಇಲ್ಲಿ ಒಂದು ಆಪ್ಷನ್ ಕಾಂಟ್ರಾಕ್ಟ್ ವರ್ತ್ಲೆಸ್ ಆಗಿ ಎಕ್ಸ್ಪೈರ್ ಆಗುವಾಗ, ಅಂದರೆ ಅದರಲ್ಲಿ ವ್ಯಾಲ್ಯೂ ಇಲ್ಲ ಅಂತ ನಾನು ಹೇಳೋದಾದರೆ, ಆ ಒಂದು ಸಿನಾರಿಯೋದಲ್ಲಿ ಆ ಒಂದು ಆಪ್ಷನ್ ಕಾಂಟ್ರಾಕ್ಟನ್ನು ಯಾರು ಬೈ ಮಾಡಿದಾರೋ ಅವರಿಗೆ ಫೇವರೇಬಲ್ ಸಿನಾರಿಯೋ ಇರುವುದಿಲ್ಲ. ಅದಕ್ಕೆ ಅವರು ಆ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಕೊಡುವ ರೈಟನ್ನು ಬಳಸೋದಿಲ್ಲ. ಸೊ ಹಾಗಾಗಿ ಯಾರು ಸೆಲ್ ಮಾಡಿರ್ತಾರೋ ಅವರಿಗೆ ಪ್ರೀಮಿಯಮ್ ಏನಿದೆ ಅದು ಪ್ರಾಫಿಟ್ ಆಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇಲ್ಲಿ ಯಾವುದೇ ರೀತಿಯ ಸೆಟಲ್ಮೆಂಟ್ ಇರುವುದಿಲ್ಲ. ಸೊ ಯಾರು ಆಪ್ಷನ್ ಕಾಂಟ್ರಾಕ್ಟನ್ನು ಸೆಲ್ ಮಾಡಿದಾರೋ ಅವರಿಗೆ ಪ್ರೀಮಿಯಮ್ ಪ್ರಾಫಿಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸಿನಾರಿಯೋ ನಾವಿಲ್ಲಿ ನೋಡಿರೋದೇನಪ್ಪ ಅಂದರೆ, ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುವಾಗ ಅದರಲ್ಲಿ ಬೆಲೆ ಇದೆ ಅಂತ ಹೇಳಿ. ಸೊ ಬೆಲೆ ಇದೆ ಅಂತ ಹೇಳೋದಾದರೆ, ಈಗ ಸ್ಟಾಕಿನ ಬೆಲೆ 100 ಇದೆ, ಅದನ್ನು 90 ರೂಪಾಯಿಗೆ ಬೈ ಮಾಡುವ ರೈಟನ್ನು ಕೊಡುವ ಕಾಲ್ ಆಪ್ಷನ್ ನನ್ನ ಬಳಿ ಇದೆ ಅಂತ ನಾವು ಅಂದ್ಕೊಳ್ಳೋಣ.
ಸೊ ಇದು ಎಕ್ಸ್ಪೈರ್ ಆಗುವಾಗ ಈ ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಏನಾಗಿರುತ್ತೆ? ಸೊ ಇದೊಂದು ಕಾಲ್ ಆಪ್ಷನ್ ಆಗಿರೋ ಕಾರಣಕ್ಕೆ ನಾನೇನು ಮಾಡಬೇಕಂದ್ರೆ ಕರೆಂಟ್ ಪ್ರೈಸ್ ಏನೀಗ ₹100 ನಡೀತಾ ಇದೆ ಮೈನಸ್ ಸ್ಟ್ರೈಕ್ ಪ್ರೈಸ್ ₹90. ಸೊ ಅದನ್ನು ಮಾಡಿದರೆ ನನಗೆ 10 ಅಂತ ಬರುತ್ತೆ ಇಲ್ಲಿ. ಸೊ ಈ ಒಂದು ಆಪ್ಷನ್ ಕಾಂಟ್ರಾಕ್ಟನ್ನು ನಾವು ಟ್ರೇಡ್ ಮಾಡಬೇಕಂದ್ರೆ ಲಾಟಲ್ಲಿ ಟ್ರೇಡ್ ಮಾಡಬೇಕು ಅಂತ ನಾವು ಹಿಂದಿನ ವಿಡಿಯೋಗಳಲ್ಲಿ ಕಲ್ತಿದ್ದೀವಿ. ಸೊ ನಾನಿಲ್ಲಿ ಲಾಟ್ ಸೈಜ್ 100 ಅಂತ ಅನ್ಕೋತೀನಿ. ಓಕೆ, ಒಂದು ಲಾಟ್ ಅಂದರೆ 100 ಶೇರ್ಗಳನ್ನು ನಾನು ಬೈ ಅಥವಾ ಸೆಲ್ ಮಾಡಲೇಬೇಕಂತ ಇರುತ್ತೆ. ಇಲ್ಲಿ ಲಾಟ್ ಸೈಜ್ 100 ಆಗಿರೋ ಕಾರಣಕ್ಕೆ ಸೊ ಈ ಒಂದು ಆಪ್ಷನ್ ಕಾಂಟ್ರಾಕ್ಟಲ್ಲಿ ಎಷ್ಟು ಬೆಲೆ ಇದೆ ಅಂತ ಕೇಳೋದಾದರೆ ನಾನಿಲ್ಲಿ 1,000 ಅಂತ ಹೇಳ್ಬೋದು. ಸೊ ಈಗ ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗ್ತಾಯಿದೆ, ಇದರಲ್ಲಿ ವ್ಯಾಲ್ಯೂ ಇದೆ ಎಷ್ಟು ಅಂತ ಕೇಳಿದರೆ 1,000. ಸೊ ಈಗ ಇದನ್ನು ಯಾವ ರೀತಿ ಸೆಟಲ್ ಮಾಡಲಾಗತ್ತೆ? ಇದು ಒಂದು ಸ್ಟಾಕ್ ಆಪ್ಷನ್ ಕಾಂಟ್ರಾಕ್ಟ್ ಆಗಿರೋ ಕಾರಣಕ್ಕೆ ಸೊ ಇಲ್ಲಿ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುವಾಗ ಅದರಲ್ಲಿ ವ್ಯಾಲ್ಯೂ ಇದ್ದರೆ, ಅಂದರೆ ಆ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಇನ್ ದ ಮನಿ ಆಗಿದ್ದರೆ ಆಗ ಆ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಏನೊಂದು ರೈಟನ್ನು ಕೊಡುತ್ತೆ, ಅದನ್ನು ಆಟೋಮೆಟಿಕ್ಕಾಗಿ ಎಕ್ಸಸೈಸ್ ಮಾಡಲಾಗುತ್ತೆ. ಯಾರು ಬೈ ಮಾಡಿದಾರೋ ಅವ್ರ ಹತ್ರ ಕೇಳೋದಿಲ್ಲ ನೀವು ಇದನ್ನು ಬಳಸ್ತೀರಾ ಇಲ್ಲ ಅಂತ ಹೇಳಿ. ಆಟೋಮೆಟಿಕ್ಕಾಗಿ ಆ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಏನೊಂದು ರೈಟನ್ನು ಕೊಡುತ್ತೆ ಅದನ್ನು ಎಕ್ಸಸೈಸ್ ಮಾಡಲಾಗುತ್ತೆ. ಸೊ ಇಲ್ಲಿ ಯಾರ ಬಳಿ ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಇದೆಯೋ ಅವರಿಗೆ ಈಗ ₹100 ಸ್ಟಾಕನ್ನು ₹90 ಬೈ ಮಾಡೋ ರೈಟ್ ಇದೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಇದು ಸ್ಟಾಕ್ ಆಗಿರೋ ಕಾರಣಕ್ಕೆ ಫಿಸಿಕಲ್ ಸೆಟಲ್ಮೆಂಟ್ ಆಗುತ್ತೆ, ಸ್ಟಾಕಿನ ಡೆಲಿವರಿ ಸಿಗುತ್ತೆ. ಸೊ ಯಾರು ಈ ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಬೈ ಮಾಡಿದ್ದಾರೆ ಅವರಿಗೆ ಈ ಒಂದು ಸ್ಟಾಕಿನ 100 ಶೇರ್ಗಳು ಸಿಗ್ತವೆ. ಯಾವ ಬೆಲೆಯಲ್ಲಿ ಅಂತ ಕೇಳಿದರೆ ₹90 ಬೆಲೆಯಲ್ಲಿ ಸಿಗ್ತವೆ. ಸೊ ಈ ಒಂದು ಆಪ್ಷನ್ ಕಾಂಟ್ರಾಕ್ಟನ್ನು ಬೈ ಮಾಡೋದಕ್ಕೆ ಅವರು ಮೇ ಬಿ ಒಂದು ₹3 ಪ್ರೀಮಿಯಮನ್ನು ಕೊಟ್ಟಿರ್ಬೋದು. ಎಕ್ಸಾಂಪಲ್ಗೆ ನಾನು ₹3 ಅಂತ ಅಂದ್ಕೊಂಡಿದ್ರೆ ಸೊ ಇವರಿಗೆ 90 ಪ್ಲಸ್ ₹3 ಅಂದರೆ ₹93 ಇವರು ಪೇ ಮಾಡಿದ ಹಾಗೆ ಆಗುತ್ತೆ. ಬಟ್ ಇಲ್ಲಿ ಎಕ್ಸ್ಪೈರ್ ಆಗುವಾಗ ಇವರಿಗೆ ₹90 ಲೆಕ್ಕದಲ್ಲಿ 100 ಶೇರ್ಗಳು ಸಿಗ್ತವೆ. ಸೊ ಯಾರು ಈ ಒಂದು ಆಪ್ಷನ್ ಕಾಂಟ್ರಾಕ್ಟನ್ನು ಬೈ ಮಾಡಿದಾರೋ ಅವರು, ಅಂದರೆ ಇಲ್ಲಿ ಯಾರಿಗೆ ಡೆಲಿವರಿ ಸಿಗುತ್ತೋ ಸ್ಟಾಕ್ ಇದು, ಅವರು ತಮ್ಮ ಅಕೌಂಟಲ್ಲಿ ಆ ಒಂದು ಸ್ಟಾಕ್ಗಳಿಗೆ ಏನು ಹಣ ಬೇಕಾಗುತ್ತೆ, 100 ಶೇರ್ಗಳಿಗೆ ₹90 ಆಧಾರದಲ್ಲಿ ಏನೊಂದು ಹಣ ಬೇಕಾಗುತ್ತೆ ಅದನ್ನು ಇಟ್ಕೊಂಡಿರಬೇಕಾಗತ್ತೆ. ಯಾಕಂದರೆ ಆಪ್ಷನ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗ್ತಾಯಿದೆ, ರೈಟ್ಸ್ ಸಿಗ್ತಾ ಇದೆ. ಸೊ ಆ ರೈಟ್ಸನ್ನು ಆಟೋಮೆಟಿಕ್ಕಾಗಿ ಎಕ್ಸಸೈಸ್ ಮಾಡಲಾಗುತ್ತೆ, ಶೇರ್ಗಳ ಡೆಲಿವರಿ ಸಿಗುತ್ತೆ, ಅಂದರೆ ಶೇರ್ಗಳು ಸಿಗ್ತವೆ. ಸೊ ಆ ಒಂದು ಶೇರ್ಗಳಿಗೆ ₹90 ಆಧಾರದಲ್ಲಿ, ನಾನಿಲ್ಲಿ ಎಕ್ಸಾಂಪಲಲ್ಲಿ ಹೇಳ್ತಾ ಇರೋದು ₹90 ಆಧಾರದಲ್ಲಿ ಎಷ್ಟು ಹಣ ಆಗುತ್ತೋ ಅಷ್ಟು ಹಣವನ್ನು ಅವರು ಅವರ ಅಕೌಂಟಲ್ಲಿ ಇಟ್ಕೊಂಡಿರಬೇಕಾಗತ್ತೆ. ಸೊ ಅದೇ ರೀತಿ ಯಾರು ಈ ಒಂದು ಆಪ್ಷನ್ ಕಾಂಟ್ರಾಕ್ಟನ್ನು ಸೆಲ್ ಮಾಡಿದಾರೋ ಅವರು ಈ ಒಂದು ಸ್ಟಾಕಿನ ಡೆಲಿವರಿಯನ್ನು ಕೊಡಬೇಕಾಗತ್ತೆ. ಸೊ ಇಲ್ಲಿ ಮಾರ್ಕೆಟ್ ಬೆಲೆ ಎಷ್ಟಿದೆ 100, ಆದರೆ ಇವರು ಈ ಒಂದು ಶೇರ್ಗಳ ಡೆಲಿವರಿಯನ್ನು ಕೊಡಬೇಕಾಗತ್ತೆ. ಒಂದು ಲಾಟ್ ಅಂತ ನಾನು ಎಕ್ಸಾಂಪಲಲ್ಲಿ ತಗೊಂಡು ಆ ಲಾಟ್ ಸೈಜಲ್ಲಿ 100 ಶೇರ್ಗಳು ಇದ್ದಾವೆ ಅಂತ ಹೇಳೋದಾದರೆ ಇವರ ಅಕೌಂಟಲ್ಲಿ 100 ಶೇರ್ಗಳು ಇರಬೇಕಾಗತ್ತೆ. ಸೊ ಕ್ಲಿಯರಿಂಗ್ ಕಾರ್ಪೊರೇಷನ್ ಏನು ಮಾಡುತ್ತೆ, ಆಟೋಮೆಟಿಕ್ಕಾಗಿ ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಕೊಡುವ ರೈಟನ್ನು ಯೂಸ್ ಮಾಡುತ್ತೆ. ಸೆಲ್ಲರ್ ಏನಿದ್ದಾರೆ ಅವರಿಂದ 100 ಶೇರ್ಗಳನ್ನ ತಗೊಳುತ್ತೆ, ಬೈಯರ್ ಏನಿದ್ದಾರೆ ಅವ್ರಿಗೆ ಕೊಡುತ್ತೆ, ಬೈಯರಿಂದ ಹಣವನ್ನು ತಗೊಂಡು ಸೆಲ್ಲರ್ಗೆ ಕೊಡುತ್ತೆ. ಸೊ ಈ ಒಂದು ಎಕ್ಸಾಂಪಲಲ್ಲಿ ಸೆಲ್ಲರ್ಗೆ 100 ಶೇರ್ಗಳೇನಿದ್ದಾವೆ ಅವಕ್ಕೆ ₹90 ಆಧಾರದಲ್ಲಿ ಹಣ ಸಿಗುತ್ತೆ. ಅದ್ರ ಜೊತೆ ಇವರೇನು ಆಪ್ಷನ್ ಪ್ರೀಮಿಯಮನ್ನು ಕಲೆಕ್ಟ್ ಮಾಡಿದ್ದಾರೆ ಅದು ಸಹ ಸಿಕ್ಕಿರುತ್ತೆ. ಸೊ ಇವರು 100 ಶೇರ್ಗಳನ್ನು ಇಟ್ಕೊಂಡಿರಬೇಕಾಗತ್ತೆ ತಮ್ಮ ಅಕೌಂಟಲ್ಲಿ. ಇವರು 100 ಶೇರ್ಗಳಿಗೆ ಎಷ್ಟು ಹಣ ಆಗುತ್ತೋ ಅದನ್ನು ತಮ್ಮ ಅಕೌಂಟಲ್ಲಿ ಇಟ್ಕೊಂಡಿರಬೇಕಾಗತ್ತೆ ಬೈಯರ್. ಓಕೆ, ನಾನಿಲ್ಲಿ ಎಕ್ಸಾಂಪಲ್ಗೆ ಕಾಲ್ ಆಪ್ಷನನ್ನು ಬೈ ಮಾಡಿರೋದನ್ನು ತೋರಿಸ್ತಾ ಇರೋದು. ನೀವು ಈ ಕೋರ್ಸನ್ನು ಬಿಗಿನಿಂಗಿಂದ ನೋಡ್ತಾ ಬಂದಿದ್ದರೆ ನಿಮಗೆ ಯಾವ ರೀತಿ ಯಾವ ಆಪ್ಷನ್ಸ್ಗಳನ್ನು ಬೈ ಅಥವಾ ಸೆಲ್ ಮಾಡಿದರೆ ರೈಟ್ಸ್ ಇರುತ್ತೆ, ಆಬ್ಲಿಗೇಷನ್ಸ್ ಇರುತ್ತೆ ಅಂತ ಗೊತ್ತಿರುತ್ತೆ. ಸೊ ಆ ರೈಟ್ ಇರ್ಬೋದು, ಆಬ್ಲಿಗೇಷನ್ ಇರ್ಬೋದು, ಆ ಒಂದು ಆಪ್ಷನ್ ಕಾಂಟ್ರಾಕ್ಟಲ್ಲಿ ವ್ಯಾಲ್ಯೂ ಇದೆ ಅಂತ ಆದರೆ ಫಿಸಿಕಲ್ ಸೆಟಲ್ಮೆಂಟ್ ಆಟೋಮೆಟಿಕ್ಕಾಗಿ ಇನಿಷಿಯೇಟ್ ಆಗೋ ಕಾರಣಕ್ಕೆ ಆ ಒಂದು ಕಾಂಟ್ರಾಕ್ಟ್ ಕೊಡುವ ರೈಟ್ ಅಥವಾ ಆಬ್ಲಿಗೇಷನ್ ಆಟೋಮೆಟಿಕ್ಕಾಗಿ ಎಕ್ಸಸೈಸ್ ಆಗೋ ಕಾರಣಕ್ಕೆ ನಾವು ನಮ್ಮ ಬಳಿ ಎಕ್ಸ್ಪೈರ್ ಆಗುವಾಗ ಒಂದು ಕಾಂಟ್ರಾಕ್ಟ್ ಇದ್ದರೆ ನಮಗೇನಾದರೂ ಶೇರ್ ಸಿಗ್ತಾ ಇದ್ದರೆ ನಾವು ಹಣವನ್ನು ಇಟ್ಕೊಂಡಿರಬೇಕಾಗತ್ತೆ. ನಾವೇನಾದರೂ ಶೇರ್ ಕೊಡಬೇಕಾಗುವ ಸಿನಾರಿಯೋ ಇದ್ದರೆ ನಮ್ಮ ಬಳಿ ಆ ಶೇರ್ಗಳು ಇರಬೇಕಾಗತ್ತೆ. ಒಂದು ವೇಳೆ ನನ್ನ ಬಳಿ ಶೇರ್ ಇಲ್ಲ ಅಂದರೆ ನನಗೆ ಹೆವಿ ಪೆನಾಲ್ಟಿ ಸಹ ಬೀಳುವ ಸಾಧ್ಯತೆ ಇರುತ್ತೆ. ಸೊ ಇದ್ರ ಬಗ್ಗೆ ನಮಗೆ ಗೊತ್ತಿರಬೇಕಾಗತ್ತೆ. ಹೆಚ್ಚಿನ ಜನ ಏನು ಮಾಡ್ತಾರೆ ಅಂದರೆ ಎಕ್ಸ್ಪೈರಿವರೆಗೆ ತಮ್ಮ ಬಳಿ ಯಾವುದೇ ಆಪ್ಷನ್ ಕಾಂಟ್ರಾಕ್ಟನ್ನು ಇಟ್ಕೊಳ್ಳೋದಿಲ್ಲ, ಅಂದರೆ ವ್ಯಾಲ್ಯೂ ಇರುವ ಇನ್ ದ ಮನಿ ಆಪ್ಷನ್ ಕಾಂಟ್ರಾಕ್ಟ್ಗಳನ್ನು ಇಟ್ಕೊಳ್ಳೋದಿಲ್ಲ, ಯಾಕಂದರೆ ಫಿಸಿಕಲ್ ಡೆಲಿವರಿ ಇರುತ್ತೆ ಅನ್ನೋ ಕಾರಣಕ್ಕೆ. ಸೊ ಇಲ್ಲಿ ನಾನು ಎಕ್ಸಾಂಪಲ್ಗೆ ಕೇವಲ ಕಾಲ್ ಆಪ್ಷನನ್ನು ಬಳಸಿದ್ದೀನಿ. ಬಟ್ ಇಲ್ಲಿ ಯಾವ ರೀತಿ ಆಪ್ಷನ್ ಕಾಂಟ್ರಾಕ್ಟ್ ಇದೆ, ಅದರಿಂದ ಏನೊಂದು ರೈಟ್ ಅಥವಾ ಆಬ್ಲಿಗೇಷನ್ ಇದೆ ಅನ್ನೋ ಆಧಾರದಲ್ಲಿ ಆ ಒಂದು ರೈಟ್ ಅಥವಾ ಆಬ್ಲಿಗೇಷನ್ಗೆ ನಾವು ರೆಡಿ ಇರಬೇಕಾಗತ್ತೆ. ಈ ಒಂದು ಕೇಸಲ್ಲಿ ಆಪ್ಷನ್ ಕಾಂಟ್ರಾಕ್ಟ್ ಇನ್ ದ ಮನಿ ಆಗಿ ಎಕ್ಸ್ಪೈರ್ ಆದರೂ ಸಹ ಬೈಯರ್ ಏನು ಪ್ರೀಮಿಯಮನ್ನು ಪೇ ಮಾಡಿದ್ದಾರೆ
ಅದು ಅವರಿಗೆ ಲಾಸ್ ಆಗಿರುತ್ತೆ. ಆ ಒಂದು ಅಮೌಂಟ್ ಅವರಿಗೆ ವಾಪಸ್ ಬರೋದಿಲ್ಲ. ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಸೆಲ್ಲರ್ಗೆ ಈ ಒಂದು ಎಕ್ಸಾಂಪಲಲ್ಲಿ ಲಾಸ್ ಆಗ್ತಾಯಿದ್ರೂ ಸಹ ಅವರಿಗೆ ಪ್ರೀಮಿಯಂ ಅಮೌಂಟ್ ಏನೊಂದು ರಿಸೀವ್ ಮಾಡಿದ್ದಾರೆ ಈ ಒಂದು ಕಾಂಟ್ರಾಕ್ಟನ್ನು ಸೆಲ್ ಮಾಡುವಾಗ ಅದು ಅವರಿಗೆ ಸಿಕ್ಕಿರುತ್ತೆ. ಜಸ್ಟ್ ನಾರ್ಮಲ್ ಆಪ್ಷನ್ಸ್ ಕಾಂಟ್ರಾಕ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮಗೆ ಇದು ಗೊತ್ತಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ಇದು ಸ್ಟಾಕಿನ ಬಗ್ಗೆ. ಆದರೆ ನೆಕ್ಸ್ಟ್ ನಾನು ಮಾತಾಡಲಿಕ್ಕೆ ಹೊರಟಿರೋದು ಇಂಡೆಕ್ಸ್ ಆಪ್ಷನ್ ಕಾಂಟ್ರಾಕ್ಟಿನ ಬಗ್ಗೆ. ಸೊ ಇಂಡೆಕ್ಸ್ ಆಪ್ಷನ್ಸ್ ಕಾಂಟ್ರಾಕ್ಟ್ ಏನಿದ್ದಾವೆ ಅವು ಎಕ್ಸ್ಪೈರ್ ಆಗುವಾಗ ಕ್ಯಾಶಲ್ಲಿ ಸೆಟಲ್ಮೆಂಟ್ ಆಗುತ್ತೆ. ಏನೊಂದು ಫೈನಲ್ ಸೆಟಲ್ಮೆಂಟ್ ಪ್ರೈಸ್ ಅಂತ ಇರುತ್ತೆ ಇಂಡೆಕ್ಸ್ ಇದು, ಅದನ್ನು ಬಳಸ್ಕೊಂಡು ಆಪ್ಷನ್ ಪ್ರೀಮಿಯಮನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಅದರ ಆಧಾರದಲ್ಲಿ ಏನೊಂದು ಪ್ರಾಫಿಟ್ ಅಥವಾ ಲಾಸ್ ಆಗಿರುತ್ತೆ ಅದನ್ನು ಕ್ಯಾಶ್ ಸೆಟಲ್ ಮಾಡಲಾಗುತ್ತೆ. ಅಂದರೆ ಸಪೋಸ್ ಈಗ ನಿಫ್ಟಿಯ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಅಂತ ನಾವು ಅಂದ್ಕೊಂಡ್ರೆ ನಿಫ್ಟಿ ಏನಾದರೂ 25,000ದಲ್ಲಿ ಇದೆ ಅಂತ ನಾವು ಅಂದ್ಕೊಳ್ಳೋಣ. ನನ್ನ ಬಳಿ ನಿಫ್ಟಿಯನ್ನು 24,900ಕ್ಕೆ ಬೈ ಮಾಡುವ ಒಂದು ಕಾಲ್ ಆಪ್ಷನ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಈಗ ಎಕ್ಸ್ಪೈರ್ ಆಗ್ತಾಯಿದೆ ಅನ್ನೋದಾದರೆ ಇದು ಇಂಡೆಕ್ಸಿನ ಆಪ್ಷನ್ ಕಾಂಟ್ರಾಕ್ಟ್ ಆಗಿರೋ ಕಾರಣಕ್ಕೆ ಕ್ಯಾಶಲ್ಲಿ ಸೆಟಲ್ಮೆಂಟ್ ಆಗುತ್ತೆ. ಸೊ ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುವಾಗ ಏನು ಮಾಡಲಾಗುತ್ತೆ ಅಂದರೆ ಈ ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಒಂದು ಆಪ್ಷನ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುವಾಗ ಅದರಲ್ಲಿ ಏನು ಬೆಲೆ ಇರುತ್ತೆ ಅಂದರೆ ಅದರ ಇಂಟ್ರಿನ್ಸಿಕ್ ವ್ಯಾಲ್ಯೂ ಮಾತ್ರ ಇರುತ್ತೆ. ಸೊ ಇಲ್ಲಿ ಇದು ಕಾಲ್ ಆಪ್ಷನ್ ಆಗಿರೋ ಕಾರಣಕ್ಕೆ ನಾವು ಇಂಟ್ರಿನ್ಸಿಕ್ ವ್ಯಾಲ್ಯೂವನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಕರೆಂಟ್ ಪ್ರೈಸ್ ಎಷ್ಟಿದೆ ಮೈನಸ್ ನಮ್ಮ ಸ್ಟ್ರೈಕ್ ಪ್ರೈಸ್ ಯಾವುದು ಅಂತ ಹೇಳಿ. ಸೊ ಈ ಒಂದು ಕೇಸಲ್ಲಿ 24,900. ಸೊ ಇದು ₹100 ಅಂತ ಆಗುತ್ತೆ. ಸಪೋಸ್ ನಾನಿಲ್ಲಿ ಒಂದು ಲಾಟು ಅಂತ ಅಂದ್ಕೋತೀನಿ. ಒಂದು ಲಾಟಲ್ಲಿ 75 ಕ್ವಾಂಟಿಟಿ ಇದೆ ಅಂತ ಅಂದ್ಕೋತಾ ಇದ್ದೀನಿ. ಓಕೆ, ಸೊ ಈಗ ಏನಾಗುತ್ತೆ ಅಂದರೆ ಇಲ್ಲಿ ನನ್ನ ಬಳಿ ಒಂದು ಲಾಟ್ ಈ ಒಂದು ಕಾಲ್ ಆಪ್ಷನ್ ಇದೆ. 24,900ಕ್ಕೆ ನಿಫ್ಟಿಯನ್ನು ಬೈ ಮಾಡುವ ರೈಟನ್ನು ಕೊಡುತ್ತೆ ಇದು. ನಿಫ್ಟಿ ಈಗ ಎಲ್ಲಿದೆ ಅಂದರೆ 25,000ದಲ್ಲಿದೆ. ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುವಾಗ ಆ ಒಂದು ಕಾಂಟ್ರಾಕ್ಟಿನ ಬೆಲೆ ಎಷ್ಟು ಅಂತ ಕೇಳಿದರೆ ₹100. ಅಂದರೆ ₹100 ಅಂದರೆ ಎಷ್ಟಾಗುತ್ತೆ? ಒಂದು ಲಾಟ್ ಇರೋ ಕಾರಣಕ್ಕೆ 75 ಮಲ್ಟಿಪ್ಲೈಡ್ ಬೈ 100 ಆಗುತ್ತೆ. ಲಾಟ್ ಸೈಜ್ 75. ಸೊ ಇದು ₹7,500 ಆಗುತ್ತೆ. ಸೊ ಇಲ್ಲಿ ಯಾರ ಬಳಿ ಕಾಲ್ ಆಪ್ಷನ್ ಇದೆಯೋ ಅವರಿಗೆ ಈ ಒಂದು ಹಣವನ್ನು ಕೊಡಲಾಗುತ್ತೆ. ಅದೇ ರೀತಿ ಯಾರು ಈ ಒಂದು ಕಾಲ್ ಆಪ್ಷನನ್ನು ಸೆಲ್ ಮಾಡಿದ್ದಾರೋ ಅವರಿಂದ ಈ ಹಣವನ್ನು ತಗೊಳ್ಳಾಗುತ್ತೆ. ಇಲ್ಲಿ ಫಿಸಿಕಲ್ ಸೆಟಲ್ಮೆಂಟ್ ಬದಲಾಗಿ ಕ್ಯಾಶಲ್ಲಿ ಸೆಟಲ್ಮೆಂಟ್ ಆಗುತ್ತೆ. ಅಗೇನ್ ಈ ಒಂದು ಕಾಲ್ ಆಪ್ಷನನ್ನು ಬೈ ಮಾಡುವಾಗ ನಾನೇನಾದರೂ ಪ್ರೀಮಿಯಮನ್ನು ಕೊಟ್ಟಿದ್ದರೆ ಮೇ ಬಿ ₹10 ಅಂತ ಅಂದ್ಕೊಂಡ್ರೆ ಅದು ನನಗೆ ಸಿಕ್ಕಿರೋದಿಲ್ಲ, ಅದು ನನ್ನಿಂದ ಹೋಗಿರುತ್ತೆ. ಆ ಪ್ರೀಮಿಯಂ ಹಣ ನಾನು ಈ ಒಂದು ಆಪ್ಷನ್ ಕಾಂಟ್ರಾಕ್ಟಿಗೆ ಕೊಟ್ಟಿರೋದು ನನಗೆ ವಾಪಸ್ ಸಿಗೋದಿಲ್ಲ. ಬಟ್ ಇದರ ವ್ಯಾಲ್ಯೂನ ಪ್ರಕಾರ ನನಗೇನು ಪ್ರಾಫಿಟ್ ಇದೆಯೋ ಅದು ನನಗೆ ಸಿಕ್ಕಿರುತ್ತೆ. ಸೊ ಅದೇ ರೀತಿ ಯಾರು ಇದನ್ನು ಸೆಲ್ ಮಾಡಿದಾರೋ ಅವರಿಗೆ ಈ ಒಂದು ಹಣ ಸಪೋಸ್ ₹2,500 ಲಾಸ್ ಆಗುತ್ತೆ. ಬಟ್ ಅವರು ಏನೋ ಒಂದು ಪ್ರೀಮಿಯಮನ್ನು ಕಲೆಕ್ಟ್ ಮಾಡಿದ್ದಾರೆ ಅದು ಅವರಿಗೆ ಸಿಕ್ಕಿರುತ್ತೆ. ಓಕೆ, ಅಗೇನ್ ಇಲ್ಲಿ ಎಕ್ಸ್ಟ್ರಾ ಏನಿಲ್ಲ, ಜಸ್ಟ್ ಫಿಸಿಕಲ್ ಸೆಟಲ್ಮೆಂಟ್ ಬದಲಾಗಿ ಕ್ಯಾಶಲ್ಲಿ ಸೆಟಲ್ಮೆಂಟ್ ಆಗುತ್ತೆ. ಇಲ್ಲಿ ಎಕ್ಸಾಂಪಲ್ಗೆ ನಾನು ಕಾಲ್ ಆಪ್ಷನನ್ನು ಬಳಸ್ತಾ ಇರೋದು. ಯಾವುದೇ ರೀತಿಯ ಆಪ್ಷನ್ ಕಾಂಟ್ರಾಕ್ಟ್ ಇರ್ಬೋದು, ಅದೇನು ರೈಟ್ ಅಥವಾ ಆಬ್ಲಿಗೇಷನನ್ನು ಕೊಡುತ್ತೆ ಅದರ ಆಧಾರದಲ್ಲಿ ಏನೊಂದು ಪ್ರಾಫಿಟ್ ಅಥವಾ ಲಾಸ್ ಇದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಆ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುವಾಗ. ಮತ್ತು ಆ ಒಂದು P&L ಏನಿದೆ ಅದನ್ನು ಕ್ಯಾಶಲ್ಲಿ ಸೆಟಲ್ಮೆಂಟ್ ಮಾಡಲಾಗುತ್ತೆ. ಇದು ಇಂಡೆಕ್ಸ್ ಆಪ್ಷನ್ ಆಗಿರೋ ಕಾರಣಕ್ಕೆ. ಇಲ್ಲಿ ಒಂದು ವಿಷಯ ನೀವು ಅರ್ಥ ಮಾಡ್ಕೋಬೇಕಾದೇನಪ್ಪ ಅಂದರೆ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುವಾಗ ಅದರಲ್ಲಿ ಏನು ಬೆಲೆ ಇರುತ್ತೆ ಅಂತ ಹೇಳಿ. ಸೊ ನಮಗೇನು ಗೊತ್ತಿದೆ, ಆಪ್ಷನ್ ಕಾಂಟ್ರಾಕ್ಟಲ್ಲಿ ಇಂಟ್ರಿನ್ಸಿಕ್ ವ್ಯಾಲ್ಯೂ ಇರುತ್ತೆ ಮತ್ತು ಟೈಮ್ ವ್ಯಾಲ್ಯೂ ಇರುತ್ತೆ. ಅದೇ ರೀತಿ ವಾಲಟಿಲಿಟಿ ಮತ್ತು ಅದರ್ ಫ್ಯಾಕ್ಟರ್ ಇರುತ್ತೆ ಅಂತ ನಮಗೆ ಗೊತ್ತು. ಸೊ ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗ್ತಾಯಿದೆ ಅಂತ ಆದರೆ ಆ ಒಂದು ಟೈಮಲ್ಲಿ ಟೈಮ್ ವ್ಯಾಲ್ಯೂ ಇರುತ್ತಾ? ಇಲ್ಲ, ಯಾಕಂದರೆ ಇವಾಗಲೇ ಎಕ್ಸ್ಪೈರ್ ಆಗ್ತಿದೆ, ಟೈಮ್ ಇಲ್ಲ. ಸೊ ಈ ಒಂದು ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗ್ತಿರೋ ಕಾರಣಕ್ಕೆ ವಾಲಟಿಲಿಟಿ ಮತ್ತು ಇನ್ಯಾವುದೇ ಫ್ಯಾಕ್ಟರ್ ಮ್ಯಾಟ್ರ್ ಆಗುತ್ತಾ? ಇಲ್ಲ, ಅದರ ವ್ಯಾಲ್ಯೂ ಸಹ 0. ಸೊ ಇದರಲ್ಲಿ ಇರೋದು ಏನಪ್ಪ ಅಂತ ಕೇಳಿದರೆ ಇಂಟ್ರಿನ್ಸಿಕ್ ವ್ಯಾಲ್ಯೂ ಮಾತ್ರ. ಸೊ ಅದು ಒಂದು ಆಪ್ಷನ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುವಾಗ ಆಪ್ಷನ್ ಕಾಂಟ್ರಾಕ್ಟಿನ ರಿಯಲ್ ವ್ಯಾಲ್ಯೂ ಆಗಿರುತ್ತೆ. ಸೊ ಇಲ್ಲಿ ಏನೊಂದು ಅಂಡರ್ಲೈಯಿಂಗ್ ಆ್ಯಸೆಟ್ ಏನಿದೆ ಅದರ ಫೈನಲ್ ಸೆಟಲ್ಮೆಂಟ್ ಪ್ರೈಸನ್ನು ಬಳಸ್ಕೊಂಡು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆಯನ್ನು ಕ್ಯಾಲ್ಕುಲೇಟ್ ಮಾಡಿ ಏನು P&L ಆಗುತ್ತೋ ಅದನ್ನು ಕ್ಯಾಶಲ್ಲಿ ಸೆಟಲ್ ಮಾಡಲಾಗುತ್ತೆ ಇಂಡೆಕ್ಸಿನ ಆಪ್ಷನ್ಸ್ ಕಾಂಟ್ರಾಕ್ಟ್ಗಳಿಗೆ. ಇಲ್ಲಿ ನಾನು ಕಾಲ್ ಆಪ್ಷನ್ನ ಜಸ್ಟ್ ಎಕ್ಸಾಂಪಲ್ಗೆ ಬಳಸುತ್ತೆ. ಆ್ಯಕ್ಚುಲಿ ಯಾವ ರೀತಿಯ ಆಪ್ಷನ್ ಕಾಂಟ್ರಾಕ್ಟ್ ಇದೆ, ಕಾಲ್ ಇರ್ಬೋದು ಅಥವಾ ಪುಟ್ ಇರ್ಬೋದು, ನಾವು ಅದನ್ನು ಬೈ ಮಾಡಿದ್ದೀವೋ ಅಥವಾ ಸೆಲ್ ಮಾಡಿದ್ದೀವೋ ಅನ್ನೋ ಆಧಾರದಲ್ಲಿ ಏನೊಂದು ರೈಟ್ ಅಥವಾ ಆಬ್ಲಿಗೇಷನ್ ಇದೆಯೋ ಅದನ್ನು ಕ್ಯಾಶ್ ಮೂಲಕ ಸೆಟಲ್ಮೆಂಟ್ ಮಾಡಲಾಗುತ್ತೆ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ನಿಮಗೇನಾದರೂ ಡೌಟ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ. ನೀವೇನಾದರೂ ಹೇಳಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಸಹ ಕಮೆಂಟ್ ಮಾಡಿ. ಬೇರೆಯವರ ಡೌಟಿಗೆ ಆನ್ಸರ್ ಗೊತ್ತಿದ್ದರೆ ನೀವು ಅದಕ್ಕೆ ರಿಪ್ಲೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಇದೇ ರೀತಿ ಬೇರೆ ವಿಡಿಯೋಸ್ಗಳನ್ನ ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.